ಸರ್ಕಾರಕ್ಕೆ ಸಹಜವಾಗಿಯೇ ಬಜೆಟ್ ಅನ್ನುವಂಥದ್ದು ಎಲ್ಲರನ್ನ ತಲುಪೋದಕ್ಕೆ ಇರುವಂಥ ಒಂದು ಅವಕಾಶ ಅಂಥೇಳಿ ಸರ್ಕಾರ ಅದನ್ನು ಬಳಕೆ ಮಾಡಿಕೊಳ್ಳುತ್ತೆ. ಸರ್ವವ್ಯಾಪಿ ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಸರ್ಕಾರ ಅದನ್ನು ಬಳಕೆ ಮಾಡಿಕೊಳ್ಳುತ್ತೆ. ಆ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರು ಕೂಡ ತನ್ನ ಬಜೆಟ್ನಲ್ಲಿ ಎಲ್ಲರನ್ನ ತಲುಪುವಂತಹ ಪ್ರಯತ್ನವನ್ನು ಈ ಬಜೆಟ್ನ ಮೂಲಕವಾಗಿ ಮಾಡಿರುವಂತಹ ಪ್ರಯತ್ನ ಕಂಡು ಬರ್ತಾ ಇದೆ. ಇದರ ಬಗ್ಗಿನ ಅಂಶಗಳ ಬಗ್ಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ದಿವ್ಯವರು, ತಮ್ಮ ಪ್ರಕಾರ ಯಾಕೆ ಇದು ಗುಡ್ ಬಜೆಟ್ ಇದ್ರಲ್ಲಿ ನಿಮ್ಗೆ ಅನ್ನಿಸ್ತು ಅಂತೇಳಿ? ಐ ಥಿಂಕ್ ಒಂದು ಈ ಬಜೆಟಲ್ಲಿ ಅನಿಸಿದ್ದು ಕ್ಲಾರಿಟಿ ಇದೆ. ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಬೇಕು ಅಂತ, ಆ್ಯನಿಮೇಷನ್ ಇಂಡಸ್ಟ್ರಿ ಆಗಲಿ, ಆರ್ಟಿಫಿಷಿಯಲ್ ಇಂಡಸ್ಟ್ರಿ ಆಗಲಿ, ಸೈನ್ಸ್ ಪಾರ್ಕ್ ಮಾಡಬೇಕು ಅಂತಿದ್ದಾರೆ, ಸಿಲ್ಕ್ ಟೆಕ್ಸ್ಟೈಲ್ ಪಾರ್ಕ್. ಸೊ ದೇ ಹ್ಯಾವ್ ಎ ಕ್ಲಿಯರ್ ಪ್ಲ್ಯಾನ್, ವಿಷನ್ ಅಂತೂ ಇದೆ. ಬಟ್ ಒಂದು ಮಿಸ್ಸಿಂಗ್ ಏನಂದರೆ ಯಾವಾಗ ಮಾಡಬೇಕು ಅಂತ ಇದ್ದೀವಿ, ಇದಕ್ಕೆ ಎಷ್ಟು ಅಲೋಕೇಟ್ ಮಾಡ್ತಾ ಇದ್ದೀವಿ, ಈ ಒಂದು ಪಾಯಿಂಟ್ ಮಿಸ್ಸಿಂಗ್ ಇದೆ ಅಂತ ಅನಿಸ್ತು. ಆ್ಯಂಡ್ ಇನ್ನು ಒನ್ ಮೋರ್ ಥಿಂಗ್, ಕಲ್ಯಾಣ ಕರ್ನಾಟಕ ಅಂತ ಬೇರೆ ಬೇರೆ ಜಿಲ್ಲೆಗಳನ್ನ ಅಭಿವೃದ್ಧಿ ಮಾಡುವಂಥ ಒಂದು ಮನಸ್ಥಿತಿ ಈ ಬಜೆಟಲ್ಲಿ ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮುಂಚೆ ಎಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದ ಏನಾದರೂ ಸರ್ಕಾರದ ಬೊಕ್ಕಸ ಖಾಲಿ ಆಗುತ್ತಾ ಅನ್ನೋದೆಲ್ಲ ಪ್ರಶ್ನೆಗಳು ಬರ್ತಿತ್ತು. ಬಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಕ್ಲಾರಿಟಿ ಒಂದು ಕಾಣಿಸಿದೆ. ಆಮೇಲೆ ಎಲ್ಲ ಇಂಡಸ್ಟ್ರಿಗಳ್ನೂ ಕ್ಲಿಯರಾಗಿ ಟಚ್ ಮಾಡಿದ್ದಾರೆ, ಎಲ್ಲ ವರ್ಗದ ಜನಗಳನ್ನೂ ಕ್ಲಿಯರಾಗಿ ಟಚ್ ಮಾಡಿದ್ದಾರೆ. ಇದು ಒಂದು ಗುಡ್ ಬಜೆಟ್ ಅಂತ ಅನಿಸ್ತು. ಈ ಹಿಂದೆ ನೋಡಿದ ಬಜೆಟ್ಗಳಿಗಿಂತ ಅಂದರೆ ಬೇರೆ ಬೇರೆ ಸೆಕ್ಟರ್ಗಳನ್ನ ಟಚ್ ಮಾಡೋದು, ಆ ಪ್ಲಾನಿಂಗ್ ವೈಸ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಇಲ್ಲಿ ಕೇಶವ್, ತಮ್ಮ ಪ್ರಕಾರ ಯಾವ ಸ್ವರೂಪದಲ್ಲಿ ಇದು ಗುಡ್ ಇದೆ ಅಂತ? ಯಾಕಂದರೆ ಹೌದು, ಆರ್ಥಿಕ ಶಿಸ್ತಿನ ಬಗ್ಗೆ ಎಲ್ಲವೂ ಕೂಡ ಹೇಳಿದ್ದಾರೆ. ನಿಜ, ಗ್ಯಾರಂಟಿಗೆ ದುಡ್ಡು ಕೊಟ್ಟು ನಾವು ಅಭಿವೃದ್ಧಿಗೂ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ನಿಜಕ್ಕೂ ವಾಸ್ತವಕ್ಕೆ ಅದು ಹತ್ತಿರವಾಗಿದ್ದಂತೆ ಕಾಣ್ತಾ ಇದೆ ಹೇಗೆ ಅಂತ ಹೇಳಿ? ಒಂದು ಏನಂದರೆ, ಈಗ ಯುವ ನಿಧಿ ಅಂತ ಒಂದು ಸ್ಕೀಮನ್ನು ನಾವು ಮಾತಾಡುವಾಗ ಬರೀ ದುಡ್ಡು ಕೊಟ್ಟರೆ ಆಗಲ್ಲ, ಟ್ರೈನ್ ಮಾಡಿ ಅಂತ ನಿಮ್ಮ ಜೊತೆ ಮಾತಾಡುವಾಗ ಹೇಳಿದ್ದೀವಿ ಇಲ್ಲಿ. ಹೌದು, ಈಗಿಲ್ಲ ಆ ಥರದ್ದು ಒಂದು ಟ್ರೈನಿಂಗ್ ಮಾಡ್ತೀವಿ ನಾವು. 25,000 ಪರ್ಸನ್ಸ್ಗೆ, ಯೂತ್ಸ್ ಯಾರಿಗೆ ಸ್ಕಾಲರ್ಶಿಪ್ ತಗೋತೀವಿ ಅವ್ರಿಗೆ ನಾವು ಎಂಟ್ರಪ್ರಿನರ್ಶಿಪ್ ಟ್ರೈನಿಂಗ್ ಕೊಡ್ತೀವಿ. ಓವರಾಲ್ 1 lakh ಜನಕ್ಕೆ ಸ್ಕಿಲ್ ಕೌಶಲಾಭಿವೃದ್ಧಿ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೆಯೇ ಬೇರೆ ಬೇರೆ ಒಂದು ಸಣ್ಣ ಇಂಟಿಗ್ರಿಟಿ ನನಗೆ ಅಲೋಕೇಟ್ ಮಾಡಿರೋದ್ರ ಬಗ್ಗೆ ನನ್ನ ಸಹಮತ ಇಲ್ಲ. ಆದರೆ ಇದ್ದದ್ದು ದುಡ್ಡಲ್ಲಿ ಅಲೋಕೇಶನ್ ಮಾಡಿದಾರಲ್ಲ, ಒಂದು ಚಿಕ್ಕ ಅಮೌಂಟನ್ನೇ ಅಲೋಕೇಟ್ ಮಾಡಿದ್ರೂ ಸಹ, ಈಗ ಯಾವುದೋ ಒಂದು ಅನ್ಆರ್ಗನೈಸ್ಡ್ ವರ್ಕರ್ಸ್ ಕೆಲಸ ಮಾಡೋಕ್ಕೆ ಬಂದವರಿಗೆ 2 ಕೋಟಿ ರೂಪಾಯಲ್ಲಿ 7 ನಗರದಲ್ಲಿ ನಾವು ಮನೆ ಕಟ್ತೀವಿ ಅಂದರೆ ಅದು ಬಹುಶಃ PPPಲಿ ಕಟ್ತೀವಿ, ನಗರಾಭಿವೃದ್ಧಿ ಇಲಾಖೆ ದುಡ್ಡು ತೊಗೋತೀವಿ ಅಂತ. ಅದೆಲ್ಲ ಅಷ್ಟು ಸಾಧು ಅನಿಸಲ್ಲ ನನಗೆ. ಬಟ್ ನೀವು ಓವರಾಲ್ ಎಜುಕೇಷನ್ ಸೆಕ್ಟರ್ಗೆ, ಫಾರ್ಮರ್ಸ್ಗೆ, ಆ ಥರ ಒಂದು ಸಣ್ಣ ಈವನ್ 80 ಇಯರ್ಸ್ ಆದವ್ರಿಗೆ ನಾವು ಮನೆಗೆ ರೇಷನ್ ತಲುಪಿಸ್ತೀವಿ ಫ್ರೀಯಾಗಿ ಅನ್ನುವಂಥ ಮಾತು. ಆಮೇಲೆ ಈ ಒಂದು ನೀವು ಫಾರ್ಮರ್ಸ್ಗೆ ಅಥವಾ ಯೂತ್ಗೆ ಕೊಟ್ಟಿರುವಂಥ ಇಂಪಾರ್ಟೆನ್ಸ್, ಎಜುಕೇಷನ್ ಎಸ್ಪೆಷಲಿ. ನಾವು ಹೇಳ್ತಾನೆ ಇದ್ವಿ ESR ರಿಪೋರ್ಟಲ್ಲಿ 2ನೇ ಕ್ಲಾಸ್ ಹುಡುಗರಿಗೆ 3ನೇ ಕ್ಲಾಸ್ ಹುಡುಗರಿಗೆ ಮ್ಯಾಥ್ಸ್ ಬರೋದಿಲ್ಲ. ಆಮೇಲೆ ಈವನ್ ಅವರು 12-13 ವರ್ಷ ಆದ್ರೂ 2ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಓದಕ್ಕೆ ಬರಲ್ಲ ಅಂತ. ಸೊ ಹೇಳ್ತಿದ್ವಿ ಆಗಲಿ, ಅದಕ್ಕೆ ಏನು ಕಾರ್ಯರೂಪ ಬಂದಿರಲಿಲ್ಲ. ಈ ಸರಿ ಇವ್ರು ಹೇಳ್ತಾರೆ 2ನೇ ಕ್ಲಾಸ್ ಹುಡುಗರಿಗೂ ನಾವು ಈ ಥರದ್ದೊಂದು ಟ್ರೈನಿಂಗ್ ಕೊಡ್ತೀವಿ, ಈ ಥರದ್ದೊಂದು NGO ಜೊತೆ ಸೇರ್ಕೊಳ್ತೀವಿ, ಅವ್ರ ಜೊತೆ ಸೇರಿಕೊಂಡು ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಮ್ಯಾಥ್ಸಲ್ಲಿ ಕಲಿಸ್ತೀವಿ, ಸೈನ್ಸಲ್ಲಿ ಅವ್ರಿಗೆ ಇದು ಮಾಡ್ತೀವಿ, ಸ್ಟೆಮ್ ಎಜುಕೇಷನಲ್ಲಿ ಹೆಚ್ಚು ಉತ್ತೇಜನ ಕೊಡ್ತೀವಿ ಅಂತ. ಆಮೇಲೆ ಹಾಸ್ಟೆಲ್ಸ್ ಅಷ್ಟೇ. ಆಮೇಲೆ ಟ್ರೈನಿಂಗ್ ಏನಾದರೂ ಇದನ್ನೊಂದು ಮುಂಚೆಯಿಂದ ಎಜುಕೇಷನಲ್ಲಿ ಏನು ಹೇಳ್ತಾ ಇದ್ವಿ ಅಂದರೆ, ಈಗ ಪ್ರೈವೇಟ್ ಕಾಲೇಜಸಲ್ಲಿ ಏನಾಗಿದೆ ಇಂಟಿಗ್ರೇಟೆಡ್ ಆಗಿಯೇ ನೀಟ್ಗೆ JEEಗೆ 6th ಸ್ಟ್ಯಾಂಡರ್ಡಿಂದ ಶುರು ಆಗ್ತಾ ಇತ್ತು. ಹೌದು. ಆದರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ, PU ಕಾಲೇಜ್ಗಳಲ್ಲಿ ಓದೋ ಮಕ್ಕಳಿಗೆ ಇಂಥದ್ದೊಂದು ಅವಕಾಶವೇ ಇರಲಿಲ್ಲ. ಈಗ ಫಸ್ಟ್ ಟೈಮ್ ಏನು ಮಾಡಿದರೆ, ನೀಟು JEEಗೆ ನಾವು ಇಲ್ಲಿ ಟ್ರೈನ್ ಮಾಡ್ತೀವಿ ಗೌರ್ಮೆಂಟಲ್ಲಿ ಎಲ್ಲಿ ಓದೋವಂಥ ಮಕ್ಕಳಿಗೆ. ಇದು OBC ಮಕ್ಕಳಿಗೂ ಮಾಡ್ತೀವಿ, SC/ST ಮಕ್ಕಳಿಗೂ ಮಾಡ್ತೀವಿ ಅನ್ನೋಂಥದ್ದಕ್ಕೆ ಸಪ್ರೇಟ್ ಅಲೊಕೇಶನ್ ಏನಿಟ್ಟಿದ್ದಾರಲ್ಲ, ಆವಾಗ ಈ ಮಕ್ಕಳಿಗೂ ಒಂದು ಕಾಂಪಿಟೆನ್ಸಿ ಬರುತ್ತೆ. ಈಗ ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಫೇಸ್ ಮಾಡೋಕ್ಕೂ, ನೀವು ಟ್ರೈನ್ ಆಗಿ ಹೋಗಿ ಫೇಸ್ ಮಾಡೋಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಈ ಥರದೊಂದು ಸಣ್ಣ ಇಂಟಿಗ್ರಿಟಿಗಳು ನೀವು ಪ್ರತಿ ಸೆಕ್ಟರಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ಅದಕ್ಕೆ ನನಗೆ ಖುಷಿ ಆಯಿತು. ಬಟ್ ನನಗೆ ಇವಾಗಲೂ ಏನಂದರೆ, ಈ ಕೃಷಿ ನಾವೀನ್ಯತೆ, ಈ ಮೆಷಿನ್ಸನ್ನು ನಾವು ಎಲ್ಲ ಇದು ಮಾಡೋದು ಹೊಸದೇನಲ್ಲ. ಆದರೆ ಈಗ ನಾವು ಅದನ್ನು ಬಳಸ್ಕೊಂಡು ನಾವು ಹೇಗೆ ಮೆಷಿನ್ ಲರ್ನಿಂಗ್ ಟ್ರೈನ್ ಮಾಡ್ತೀವಿ ಅಥವಾ ವ್ಯಾಲ್ಯೂ ಆ್ಯಡ್ ಮಾಡ್ತೀವಿ ನಮ್ಮ ಮಿಲೆಟ್ಸ್ಗೆ, ಯುವಕರಿಗೆ ಅಲ್ಲಿಂದ ಯುವಕರಿಗೆ ಟ್ರೈನಿಂಗ್ ಕೊಡ್ತೀವಿ ಅನ್ನೋದಿದೆಯಲ್ಲ, ಅದು ಒಂದು ಸಣ್ಣದ ಹೊಸ ಥರದ್ದೇ ಅದು. ಮತ್ತು ಏನಾಗಿದೆ, ಗುಡ್ ಎಕನಾಮಿಕ್ಸ್ ಇಸ್ ಗುಡ್ ಪಾಲಿಟಿಕ್ಸ್ ಅಂತ ಇದ್ವಿ ನಾವು ಯಾವಾಗಲೂ. ಅದನ್ನು ಬಹುಶಃ ಇದರಲ್ಲಿ ಪ್ರೂವ್ ಮಾಡಿದ್ದಾರೆ. ತುಂಬಾ ನೀವು ಈ 5 ಗ್ಯಾರಂಟೀಸ್ ಬಿಟ್ಟು ಇನ್ಯಾವುದೂ ದೊಡ್ಡ ಘೋಷಣೆಗಳಿಲ್ಲ. ಆದರೆ ಇರುವಂಥ ಸಣ್ಣ ಏನು ಮಾಡ್ಬೋದಾಗಿತ್ತು, ಕರೆಕ್ಷನ್ಸ್ ಮಾಡಿ ಜನಕ್ಕೆ ತಲುಪ್ಬೋದಾಗಿತ್ತು, ಆ ಪ್ರಯತ್ನ ಅಂತೂ ಖಂಡಿತ ಇದರಲ್ಲಿ ಆಗಿದೆ. ಯಾಕೆಂದರೆ ಒಂದು ವೇಗಾಗಿ ಇನ್ನೊಂದು ಯಾವುದೋ ದೊಡ್ಡದೇನೋ ಕೊಡ್ತೀವಿ. ಆದರೆ ಅದರಲ್ಲೇ ನೋಡಿ, ಫಾರ್ಮರ್ಸ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೋಆಪ್ರೇಟಿವ್ ಸೊಸೈಟಿಯಿಂದ ನೀವು ತೊಗೊಂಡಿರುವಂಥ ಲೋನ್ ಇದೆಯಲ್ಲ, ಅದ್ರದ್ದು ಇಂಟ್ರೆಸ್ಟ್ ನಾವು ವೇವ್ ಆಫ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಅಮೌಂಟ್ ನೀವು ನೋಡಿದ್ರೆ ತುಂಬ ದೊಡ್ಡದು ಅನ್ಸಲ್ಲ. ಬಟ್ ಫಾರ್ಮರ್ಸ್ಗೆ ಏನಾದ್ರು ಮಾಡಿದ್ದೀರಾ ಅಂದರೆ ನನಗೆ ಅವ್ರು ಹೇಳೋಕ್ಕೇನೋ ಒಂದು ಇದೆಯಲ್ಲ, ಈ ಥರದ್ದು ಇದು ನನಗೆ ಖುಷಿ ಕೊಟ್ಟಿದೆ ಈ ಬಜೆಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.